ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವವರು ಮೇಲಿನ ಹುದ್ದೆಯಲ್ಲಿದ್ದವರೇ ಆಗಿರಲಿ, ಕಾನ್ಸ್ಟೇಬಲ್ಗಳೇ ಆಗಿರಲಿ, ಅನೇಕರು ಸಾರ್ವಜನಿಕರ ಜೊತೆ ಸರಿಯಾಗಿ ವರ್ತಿಸೋದಿಲ್ಲ. ಅನಗತ್ಯವಾಗಿ ಕಠಿಣವಾಗಿ ಮಾತನಾಡ್ತಾರೆ, ಕಟುವಾಗಿ ಬೈತಾರೆ, ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಬಾಯಿಗೆ ಬಂದಂತೆ ಬೈತಾರೆ, ಕೇಸ್ ಹಾಕ್ಬಿಡ್ತೀನಿ ಅಂತ ಹೆದರಿಸ್ತಾರೆ ಅಂತೆಲ್ಲ ಇದೆ. ಇನ್ನೂ ಕೆಲ ಪೊಲೀಸರು ಅತ್ಯಂತ ನಯ ನಾಜೂಕಿನಿಂದ ವರ್ತನೆ ಮಾಡ್ತಾರೆ. ಪೊಲೀಸರ ವರ್ತನೆಯ ಬಗ್ಗೆ ಅನೇಕ ಆಕ್ಷೇಪಗಳು ಆಗಾಗ್ಗೆ ಕೇಳಿ ಬರ್ತಾ ಇರುತ್ತೆ. ಪೊಲೀಸರ ಈ ದುರ್ವರ್ತನೆಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಒಂದಷ್ಟು ವೈರಲ್ ಆಗುತ್ತೆ. ವೈರಲ್ ಆದಂತಹ ಸಂದರ್ಭದಲ್ಲಿ ಅನೇಕರು ನಾನಾ ರೀತಿಯ ಟ್ರೋಲ್ಗಳನ್ನ ಮಾಡ್ತಾರೆ, ನಾನಾ ಕಮೆಂಟ್ಸ್ಗಳನ್ನ ಮಾಡ್ತಾರೆ. ಇದೆಲ್ಲದರ ಮಧ್ಯೆ ಈಗ ಪೊಲೀಸರು ಸಾರ್ವಜನಿಕರೊಂದಿಗೆ ಹೇಗೆ ನಡೆದುಕೊಳ್ಬೇಕು ಎಂಬುದಕ್ಕೆ ಹೊಸ ಮಾರ್ಗಸೂಚಿಯನ್ನ ಹೊರಡಿಸಲಾಗಿದೆ. ಹಾಗಾದ್ರೆ ಏನೆಲ್ಲ ಹೊಸ ಮಾರ್ಗಸೂಚಿಗಳಿವೆ ಅದನ್ನೇ ಹೇಳ್ತಾ ಹೋಗ್ತೀನಿ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಅಮೃತ ಶ್ರೀಕಂಠ. ರಾಜ್ಯ ಪೊಲೀಸ್ ನಿರ್ದೇಶಕರು ಮತ್ತು ಮಹಾ ನಿರೀಕ್ಷಕರ ಕಚೇರಿಯಿಂದ ಪೊಲೀಸರಿಗೆ ಮಾರ್ಗಸೂಚಿ ಸುತ್ತೋಲೆಯನ್ನ ಹೊರಡಿಸಲಾಗಿದ್ದು, ಇದರಲ್ಲಿ ಹೇಳಿದಂತ ಅಂಶಗಳನ್ನ ಪ್ರತಿ ಪೊಲೀಸ್ ಸಿಬ್ಬಂದಿಯೂ ಚಾಚೂ ತಪ್ಪದೆ ಪಾಲಿಸಲೇಬೇಕಾಗಿದೆ. ಸಾರ್ವಜನಿಕರೊಂದಿಗೆ ಪೊಲೀಸ್ ಅಧಿಕಾರಿಗಳು ದರ್ಪದಿಂದ ವರ್ತಿಸೋದು, ಅನಗತ್ಯವಾಗಿ ಬಲ ಪ್ರಯೋಗ ಮಾಡೋದು ಸರಿಯಲ್ಲ. ಅದು ಇಲಾಖೆಯ ಘನತೆಗೆ ತಕ್ಕದಾದಂತಹ ನಡವಳಿಕೆಯಲ್ಲ. ಸಾರ್ವಜನಿಕರ ಜೊತೆ ವರ್ತಿಸುವಾಗ ಪೊಲೀಸ್ ಅಧಿಕಾರಿಗಳು ಗರಿಷ್ಠ ಮಟ್ಟದ ವೃತ್ತಿಪರತೆ, ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಬೇಕು ಅಂತ ಸುತ್ತೋಲೆಯಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಹಾಗಾದ್ರೆ ಮಾರ್ಗಸೂಚಿಯಲ್ಲಿ ಏನೆಲ್ಲ ವಿಷಯಗಳನ್ನ ಹೇಳಲಾಗಿದೆ ಅಂತ ನೋಡೋದಾದ್ರೆ, ಇಲಾಖೆಯ ಎಲ್ಲ ಅಧಿಕೃತ ವ್ಯವಹಾರಗಳು ಕಾರ್ಯವಿಧಾನದಲ್ಲಿ ಸಂಪೂರ್ಣ ಪಾರದರ್ಶಕತೆ ಕಾಪಾಡಿಕೊಳ್ಬೇಕು. ಪೊಲೀಸ್ ಠಾಣೆಗೆ ಭೇಟಿ ನೀಡುವ ಯಾವುದೇ ವ್ಯಕ್ತಿಯ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯನ್ನ ಗಮನಿಸದೆ ಎಲ್ಲರನ್ನ ಸರಿಸಮಾನವಾಗಿ ಕಾಣಬೇಕು. ಸಾರ್ವಜನಿಕರ ಕುಂದುಕೊರತೆಗಳನ್ನು ತಾಳ್ಮೆಯಿಂದ ಆಲಿಸಿ ಮತ್ತು ಕಾನೂನಿನ ಪ್ರಕಾರ ದೂರುಗಳನ್ನ ದಾಖಲಿಸಿಕೊಳ್ಬೇಕು. ಅನಗತ್ಯವಾಗಿ ವಿಳಂಬ ಮಾಡುವಂತಿಲ್ಲ. ಹೀಗೆ ಹಲವಾರು ವಿಚಾರಗಳನ್ನ, ಹೊಸ ಮಾರ್ಗಸೂಚಿಗಳನ್ನ ಹೊರಡಿಸಲಾಗಿದೆ. ನೀವು ಇತ್ತೀಚೆಗೆ ಗಮನಿಸಬಹುದು, ದಸರಾದಲ್ಲಿ ಒಂದು ಮಗು ವ್ಯಾಪಾರ ಮಾಡ್ತಾ ಇರುತ್ತೆ. ಅಲ್ಲಿ ಪೊಲೀಸ್ ಸಿಬ್ಬಂದಿ ಏಕಾಏಕಿಯ ವಸ್ತುಗಳನ್ನ ಚದರಿಸ್ಬಿಡ್ತಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ. ಇನ್ನು ಮೊನ್ನೆಯಷ್ಟೇ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ವ್ಯಾಪಾರಿಗಳು ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ಬಾಳೆಕಂದಿನಲ್ಲಿ ಅಲ್ಲಿ ಕೂತಂತಹ ವ್ಯಾಪಾರಿಯ ಮೇಲೆ ಪೊಲೀಸರೊಬ್ಬರು ದೌರ್ಜನ್ಯವನ್ನ ಎಸಗ್ತಾರೆ. ಮತ್ತೊಂದು ಕಡೆ ನೀವು ಗಮನಿಸಬಹುದು, ಬಹಳಷ್ಟು ವೈರಲ್ಗಳಾಗ್ತಾ ಇರುತ್ತೆ. ತಳ್ಳೋ ಗಾಡಿಗಳನ್ನ ತಳ್ಳುವಂತಹ ವ್ಯಾಪಾರಗಳನ್ನ ಮಾಡುವಂತಹ ಜನರನ್ನ ಕೂಡ ಏಕಾಏಕಿ ಆ ವಸ್ತುಗಳನ್ನ ಚೆಲ್ಲಾಪಿಲ್ಲಿ ಮಾಡುವಂತಹ ಪ್ರಸಂಗಗಳು ಅಥವಾ ಅಂತಹ ಸಿಚುಯೇಷನ್ಸ್ಗಳನ್ನ ಬಹಳಷ್ಟು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ. ಇಂಥದ್ದೆಲ್ಲ ವೈರಲ್ ಆದಾಗೆಲ್ಲ ಪೊಲೀಸ್ ಇಲಾಖೆಯ ಬಗ್ಗೆ ಜನರು ತುಂಬಾ ಆಕ್ಷೇಪಣೆಗಳನ್ನ ಮಾಡ್ತಾ ಇರ್ತಾರೆ. ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಇದೀಗ ಹೊಸ ಮಾರ್ಗಸೂಚಿಯನ್ನ ಹೊರಡಿಸಲಾಗಿದೆ. ಇನ್ನು ಸಾರ್ವಜನಿಕರ ಜೊತೆ ಮಾತನಾಡುವಾಗ ಒರಟು ಭಾಷೆ, ವರ್ತನೆ ತೋರುವಂತಿಲ್ಲ. ಸೌಜನ್ಯ, ಘನತೆಯಿಂದ ವರ್ತಿಸಿ ಕಾನೂನು ಜಾರಿಗೊಳಿಸುವಲ್ಲಿ ದೃಢತೆಯನ್ನ ತೋರಬೇಕು. ಜೊತೆಗೆ ಯಾವುದೇ ವ್ಯಕ್ತಿ, ಸಂಸ್ಥೆಯಿಂದ ಯಾವುದೇ ರೀತಿಯ ಬೇಡಿಕೆ ಇಡೋದು, ಯಾವುದೇ ಅಕ್ರಮ ಸಹಾಯ ಅಥವಾ ಲಾಭವನ್ನ ಸ್ವೀಕರಿಸೋದ್ರಿಂದ ಸಂಪೂರ್ಣವಾಗಿ ದೂರ ಇರಬೇಕು. ಕರ್ತವ್ಯ ಸಮಯದಲ್ಲಿ, ಕರ್ತವ್ಯ ಮುಗಿದ ಬಳಿಕವೂ ನೈತಿಕವಾಗಿ ಇತರರಿಗೆ ಮಾದರಿಯಾಗುವಂತಿರಬೇಕು. ಇಲಾಖೆ ನಿಯಮಗಳನ್ನ ಎತ್ತಿ ಹಿಡಿಬೇಕು. ಸ್ಟೇಷನ್ ಹೌಸ್ ಡೈರಿಗಳು ಮತ್ತು ಕೇಸ್ ಫೈಲ್ಗಳಲ್ಲಿ ನಿಖರ ಮತ್ತು ಕೇಂದ್ರೀಕರಿಸಿದ ದಾಖಲೆಗಳನ್ನ ಕಾಯ್ದುಕೊಳ್ಬೇಕು ಮತ್ತು ಸಮಗ್ರವಾಗಿ ಅವುಗಳೆಲ್ಲವನ್ನ ನಿರ್ವಹಿಸಬೇಕು. ತನಿಖಾ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆಯನ್ನ ಕಾಯ್ದುಕೊಳ್ಬೇಕು. ಪ್ರತಿ ಹಂತದಲ್ಲೂ ಜವಾಬ್ದಾರಿಯಿಂದ ಕಾರ್ಯನಿರ್ವಹಣೆ ಮಾಡಬೇಕು. ನಾಗರಿಕರಿಗೆ ಅನಗತ್ಯ ತೊಂದರೆಯನ್ನ ಪೊಲೀಸರು ಕೊಡಬಾರದು. ಇನ್ನು ಸಂತ್ರಸ್ತರು, ಮಹಿಳೆಯರು, ಹಿರಿಯ ನಾಗರಿಕರು ಜೊತೆಗೆ ಮಕ್ಕಳೊಂದಿಗೆ ವಿಶೇಷ ಕಾಳಜಿಯಿಂದ ಮತ್ತು ಸೂಕ್ಷ್ಮತೆಯಿಂದ ವರ್ತಿಸಬೇಕು. ನೋಡಿ, ಅಪರಾಧಿಗಳ ಜೊತೆ ಹೇಗೆ ವರ್ತಿಸ್ತಾರೋ ಹಾಗೆ ಈ ಸಂತ್ರಸ್ತರು, ಮಹಿಳೆಯರು, ಹಿರಿಯ ನಾಗರಿಕರು, ಮಕ್ಕಳೊಂದಿಗೆ ಹೇಗೆ ಬೇಕೋ ಹಾಗೆ ನಡ್ಕೊಳ್ಳುವಂತಿಲ್ಲ ಅಥವಾ ರ್ಯಾಶ್ ಆಗಿ ಮಾತನಾಡುವಂತಿಲ್ಲ. ಇನ್ನು ಸಂಯಮದಿಂದ ವರ್ತಿಸಿ ಎನ್ನುವಂತಹ ಹೊಸ ಮಾರ್ಗಸೂಚಿಯನ್ನ ಕೂಡ ಹೊರಡಿಸಲಾಗಿದೆ. ಇನ್ನು ಸಾರ್ವಜನಿಕರ ದೂರುಗಳ ಸ್ಥಿತಿ ಮತ್ತು ಬಾಕಿ ಇರುವಂತಹ ಪ್ರಕರಣಗಳ ಕುರಿತು ನಾಗರಿಕರಿಗೆ ಮಾಹಿತಿಯನ್ನ ನೀಡಬೇಕು. ಕರ್ತವ್ಯಕ್ಕೆ ಹಾಜರಾಗುವುದು ಮತ್ತು ಅಧಿಕೃತ ಕಾರ್ಯಗಳನ್ನ ನಿರ್ವಹಿಸುವಲ್ಲಿ ಶಿಸ್ತಿನಿಂದ ಸಮಯ ಪಾಲನೆ ಮಾಡಬೇಕು. ಪೊಲೀಸ್ ಸಾರ್ವಜನಿಕ ಸಂವಹನದಲ್ಲಿ ನ್ಯಾಯಸಮ್ಮತೆಯನ್ನ ಎತ್ತಿ ಹಿಡಿಯೋದಕ್ಕೆ ಸಮವಸ್ತ್ರದ ಮೇಲೆ ಧರಿಸುವಂತಹ ಕ್ಯಾಮೆರಾಗಳನ್ನ ಮತ್ತು ಲಭ್ಯವಿರುವ ತಂತ್ರಜ್ಞಾನವನ್ನ ಜವಾಬ್ದಾರಿಯುತವಾಗಿ ಬಳಸಿಕೊಳ್ಬೇಕು. ಎಲ್ಲ ಅಧಿಕೃತ ವಿಷಯಗಳಲ್ಲಿ ನ್ಯಾಯಾಂಗ ಮತ್ತು ಆಡಳಿತಾತ್ಮಕ ಅಧಿಕಾರಿಗಳಿಗೆ ಪೂರ್ಣ ಸಹಕಾರವನ್ನ ನೀಡಿ ಶೋಧ, ಬಂಧನ ಅಥವಾ ವಿಚಾರಣೆಯ ಸಮಯದಲ್ಲಿ ಸಾರ್ವಜನಿಕರ ಖಾಸಗಿತನ ಮತ್ತು ಘನತೆಯನ್ನ ಗೌರವಿಸಿ ಅಧಿಕಾರ ದುರುಪಯೋಗ ಅಥವಾ ದೌರ್ಜನ್ಯದಿಂದ ದೂರವಿರಿ ಮತ್ತು ಸದ್ವರ್ತನೆಗೆ ಮಾದರಿಯಾಗಿರಿ. ಇನ್ನು ಸಮುದಾಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮತ್ತು ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ಪಾರದರ್ಶಕ, ಕಾನೂನುಬದ್ಧ ಮತ್ತು ಸಹಾನುಭೂತಿಯ ಪೊಲೀಸ್ ಅಭ್ಯಾಸಗಳ ಮೂಲಕ ಸಾರ್ವಜನಿಕರ ವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಪ್ರಯತ್ನಿಸುವುದು. ಇನ್ನು ಪೊಲೀಸ್ ಕಾರ್ಯಗಳ ಮೇಲೆ ಪ್ರಭಾವ ಬೀರುವ ಅಥವಾ ಭ್ರಷ್ಟಗೊಳಿಸುವಂತಹ ಯಾವುದೇ ಪ್ರಯತ್ನಗಳು ಕಂಡುಬಂದಲ್ಲಿ ಈ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡಿ. ಅಂದ್ರೆ ನೀವು ಏನು ವೃತ್ತಿಯನ್ನ ಮಾಡ್ತಾ ಇರ್ತೀರಾ ಆ ವೃತ್ತಿಗೆ ಭ್ರಷ್ಟಗೊಳಿಸುವಂತಹ ನಿಟ್ಟಿನಲ್ಲಿ ಯಾವುದೇ ಕರೆಗಳು ಬಂದ್ರು ಅಥವಾ ಯಾವುದೇ ಪ್ರಯತ್ನಗಳನ್ನ ಬಂದ್ರು ನೀವು ಮೇಲಾಧಿಕಾರಿಗಳಿಗೆ ವಿಷಯ ಮುಟ್ಟಿಸಬಹುದು.
ಇನ್ನು ಬೇರೆ ಠಾಣಾ ವ್ಯಾಪ್ತಿಯ ದೂರು ಬಂದಲ್ಲಿ ದೂರುದಾರರನ್ನ ಸಂಬಂಧಿಸಿ ಠಾಣೆಗೆ ಹೋಗಿ ದೂರು ನೀಡುವಂತೆ ಹೇಳದೆ ಠಾಣೆಯಲ್ಲಿ ಶೂನ್ಯ ವರದಿಯನ್ನು ದಾಖಲಿಸಿ ಆ ನಂತರ ವ್ಯಾಪ್ತಿಯ ಆಧಾರದ ಮೇಲೆ ಸಂಬಂಧಪಟ್ಟ ಠಾಣೆಗೆ ಆ ದೂರನ್ನ ನೀವು ಕೂಡ ಟ್ರಾನ್ಸ್ಫರ್ ಮಾಡಬಹುದು. ಇನ್ನು ಮಹಿಳೆಯರನ್ನ ಸಂಜೆ 6 ಗಂಟೆಯ ನಂತರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗಾಗಿ ಅಥವಾ ಹೇಳಿಕೆಯನ್ನ ನೀಡೋದಕ್ಕೆ ಕರೆತರಬಾರದು. ಇನ್ನು ಮಹಿಳೆಯು ಒಂದು ವೇಳೆ ಆರೋಪಿಯಾಗಿದ್ದಲ್ಲಿ ಅಥವಾ ಸಂತ್ರಸ್ತಿಯಾಗಿದ್ದಲ್ಲಿ ಆಕೆಯನ್ನ ಮಹಿಳಾ ಪೊಲೀಸ್ ಅಧಿಕಾರಿಯ ನೆರವಿನೊಂದಿಗೆ ಮಹಿಳೆಯ ವಾಸಸ್ಥಳ ಅಥವಾ ಮನೆಯಲ್ಲೇ ವಿಚಾರಣೆ ಮಾಡಬೇಕು. ಇದಲ್ಲದೆ ಕ್ರಿಮಿನಲ್ ಪ್ರಕರಣಗಳಲ್ಲಿ ಮಹಿಳೆಯರು ಭಾಗಿಯಾದಾಗ ಅವರನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಅವರಿಗೆ ಯಾವುದೇ ಅವಮಾನ ಆಗದಂತೆ ನೋಡಿಕೊಳ್ಬೇಕು. ಜೊತೆಗೆ ಪೊಲೀಸ್ ಠಾಣೆಯಲ್ಲಿ ಇರಿಸಬಾರದು, ಬದಲಿಗೆ ಅವರನ್ನ ರಾಜ್ಯ ಗೃಹ ಆಶ್ರಯ ತಾಣಗಳಿಗೆ ಇರಿಸಬೇಕು. ಉತ್ತಮವಾಗಿ ನೀಟಾದ ಸಮವಸ್ತ್ರವನ್ನ ಮಫ್ತಿ ಬಟ್ಟೆಗಳನ್ನ ಧರಿಸುವ ಪೊಲೀಸ್ ಅಧಿಕಾರಿಯು ಸಾರ್ವಜನಿಕರಿಂದ ಉತ್ತಮ ಗೌರವವನ್ನ ಪಡೆಯುತ್ತಾರೆ. ಅಧಿಕಾರಿ ಮತ್ತು ಸಿಬ್ಬಂದಿಗಳು ನೀಟಾಗಿರಬೇಕು. ಇದು ಪೊಲೀಸ್ ಅಧಿಕಾರಿ ವ್ಯಕ್ತಿತ್ವ ಮತ್ತು ಕಾರ್ಯದಕ್ಷತೆಯನ್ನ ಉತ್ತೇಜಿಸುತ್ತೆ. ಈ ಎಲ್ಲಾ ಮಾರ್ಗಸೂಚಿಗಳನ್ನ ಪೊಲೀಸರು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಹಾಗೊಮ್ಮೆ ಇದನ್ನ ಮೀರಿದ್ರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸುತ್ತೋಲೆಯಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾದಂತಹ ಡಾಕ್ಟರ್ MA ಸಲೀಂ ಅವರು ತಿಳಿಸಿದ್ದಾರೆ. ಇನ್ನು ಪೊಲೀಸರ ನಡವಳಿಕೆಯಲ್ಲಿ ಸೌಜನ್ಯ ಘನತೆ ಕಾಣಬೇಕು. ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕರೊಂದಿಗೆ ವರ್ತಿಸುವ ರೀತಿ, ಪರಿಣಾಮಕಾರಿ ಕಾನೂನು ಜಾರಿ ಮತ್ತು ಸಮುದಾಯದ ಜೊತೆಗಿನ ಉತ್ತಮ ಸಂಬಂಧವನ್ನ ಕಾಯ್ದುಕೊಳ್ಳುವಂತಹ ನಿಟ್ಟಿನಲ್ಲಿ ಅತ್ಯಂತ ಮುಖ್ಯ. ಪೊಲೀಸರ ನಡವಳಿಕೆಯಲ್ಲಿ ಸೌಜನ್ಯ ಮತ್ತು ಘನತೆ ಎದ್ದು ಕಾಣಬೇಕು. ಸಕಾರಾತ್ಮಕ ಮತ್ತು ವೃತ್ತಿಪರ ನಡವಳಿಕೆ ಸಾರ್ವಜನಿಕರಲ್ಲಿ ಪೊಲೀಸ್ ಇಲಾಖೆ ಮೇಲಿನ ನಂಬಿಕೆ ಮತ್ತು ಸಹಕಾರವನ್ನ ಹೆಚ್ಚಿಸುತ್ತೆ ಅಂತ ಕೂಡ ಅವರು ತಿಳಿಸಿದ್ದಾರೆ. ಒಟ್ಟಾರೆ ಇನ್ನು ಮುಂದೆ ಆದ್ರೂ ಪೊಲೀಸರು ಈ ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಫಾಲೋ ಮಾಡಿದ್ರೆ ನಮ್ಮ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅನ್ನೋದೇ ಸದ್ಯಕ್ಕಿರುವಂತಹ ಖುಷಿಯ ವಿಚಾರ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ದು, ಬೇಗ ನಮ್ಮದು.